ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಪುಟ್ಟಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳಲ್ವಾ? ನಾನು ಮಾತಾಡ್ತಾ ಇದ್ರೆ ನನ್ನೇ ನೋಡ್ತಿರ್ತಾಳೆ. ಇವತ್ತು ನಮ್ಮ ಪುಟ್ಟಲಕ್ಷ್ಮಿಗೆ ನಂದೇ ದೃಷ್ಟಿ ತಗೊಳ್ಳೋ ಥರ ಇದೆ. ಮೊದಲು ಇವಳು ಕೈಗೆ, ಕಾಲ್ಗೆ, ಗಲ್ಲಕ್ಕೆ ಒಂದು ದೊಡ್ಡ ದೃಷ್ಟಿ ಬಟ್ಟಿಡ್ಬೇಕು. ಏನ ದೊಡ್ಡದಾಗಿ ದೃಷ್ಟಿ ಬೊಟ್ಟು ಇಡ್ಬೇಕಾ? ಇಲ್ಲ ಇಲ್ಲ, ದೃಷ್ಟಿ ಬೊಟ್ಟು ಇಡ್ಲೇಬೇಕು ಅಂತ ಆದ್ರೆ ಚಿಕ್ಕದಾಗಿ ಯಾರಿಗೂ ಕಾಣ್ದಿರೋ ಹಾಗೆ ಇಡಬೇಕು. ನೋಡಕ್ಕೆ ಮುದ್ದಾಗಿ ಕಾಣ್ಬೇಕು. ದೃಷ್ಟಿ ಬೊಟ್ಟಿಡೋದು ದೃಷ್ಟಿ ಆಗದೆ ಇರಲಿ ಅಂತ. ದೃಷ್ಟಿ ಬೊಟ್ಟಿಟ್ಮೇಲೆ ಮುದ್ದಾಗಿ ಕಾಣ್ತಿದ್ರೆ ಮತ್ತೆ ದೃಷ್ಟಿ ಆಗುತ್ತೆ. ಹಾಗಂತ ಮಗುಗೆ ದೊಡ್ಡ ಬೊಟ್ಟಿಡಕ್ಕಾಗುತ್ತಾ? ನಮ್ಮನೆ ಪುಟ್ಟಲಕ್ಷ್ಮಿ ಎಲ್ರಿಗಿಂತ ಅಂದವಾಗಿದ್ದಾಳೆ, ಮುದ್ದಾಗಿದ್ದಾಳೆ. ಅಂಥದ್ರಲ್ಲಿ ಅವಳು ಕಪ್ಪು ಬೊಟ್ಟಿಟ್ರೆ ಏನು ಚೆನ್ನಾಗಿ ಕಾಣುತ್ತೆ? ನೋಡು, ನಿಂದೇ ಅರ್ಧ ದೃಷ್ಟಿ ಆಗ್ತಾ ಇದೆ. ಮೊದಲು ಮಗುಗೆ ದೃಷ್ಟಿ ಬೊಟ್ಟು ಇಡಲೇಬೇಕು. ನೀವಿಬ್ರು ಹೀಗೆ ಕಿತ್ತಾಡ್ತಿರ್ತೀರೋ ಇಲ್ಲ ಆಫೀಸ್ಗೆ ಹೊರಡ್ತಿರೋ? ಇಡೀ ದಿನ ಬೆಳಗಿಂದ ಸಂಜೆವರೆಗೂ ಹೀಗೆ ಮಗು ಆಡಿಸ್ತಾ ಕೂತಿದ್ರೆ ಆಫೀಸ್ ನೋಡ್ಕೊಳ್ಳೋರು ಯಾರು? ನಡೀರಿ, ಈಗ ಆಫೀಸ್ಗೆ ಹೊರಡಿ. ಫ್ರೀ ಟೈಮ್ನಲ್ಲಿ ಮಗು ನೋಡ್ಕೊಳ್ಳೋರಂತೆ. ಅಮ್ಮ ಕರೆಕ್ಟಾಗಿ ಹೇಳ್ತಿದ್ದಾರೆ. ಸಮರ್ಥ್, ಅಭಿ ಇಬ್ರು ನಡೀರಿ ಆಫೀಸ್ಗೆ. ಕರೆಕ್ಟು, ಅಮ್ಮ ಯಾವಾಗಲೂ ಸರಿಯಾಗೇ ಹೇಳ್ತಾರೆ. ನಾವೀ ರೀತಿ ಮಗು ಆಟಾಡ್ಸ್ಕೊಂಡು ಕೂತ್ಕೊಂಡ್ರೆ ಆಫೀಸ್ ಕೆಲಸಗಳನ್ನ ನೋಡ್ಕೊಳ್ಳೋರು ಯಾರು? ಆಫೀಸ್ ಬಗ್ಗೆ ಗಮನ ಹರಿಸ್ಬೇಕು. ಸಮರ್ಥ್ ಬ್ರೋ, ನೀವಿಬ್ರು ಇವತ್ತು ಆಫೀಸ್ಗೆ ಹೋಗಿ. ಇವತ್ತು ಮಗು ನಾನು ನೋಡ್ಕೋತೀನಿ. ಮಗು ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಿ. ನಿನ್ನ ಬುದ್ಧಿವಂತಿಕೆನ ನೀನು ಇಲ್ಲಿ ತೋರಿಸ್ಬೇಡ. ಮೊದಲು ಆಫೀಸ್ಗೆ ಹೋಗು. ಅದು ಹಾಗಲ್ಲ, ಅದಕ್ಕೆ ಅಮ್ಮಂಗೆ ನಿಮಗೆ ದಿನ ಇಡೀ ಮಗುನ ನೋಡಿಕೊಂಡು ಸುಸ್ತಾಗಿರುತ್ತೆ. ಸೊ ಅದಕ್ಕೆ ನಾನು ಇವತ್ತು ಮನೆಯಲ್ಲೇ ಇದ್ದು ನಿಮ್ಮಿಬ್ರಿಗೆ ಹೆಲ್ಪ್ ಮಾಡ್ತೀನಿ. ನಾವಿಬ್ಬರೇ ಯಾಕೆ ಮಗು ನೋಡ್ಕೋಬೇಕು? ದೀಪಿಕಾ ಇಲ್ವಾ? ದೀಪಿಕಾನು ಮಗು ನೋಡ್ಕೊಳ್ತಾಳೆ. ಏನ? ದೀಪಿಕಾ ಮಗುನ ನೋಡ್ಕೋತಾಳ? ಅವಳಿಗಿನ್ನೂ ಕರೆಕ್ಟಾಗಿ ಮಗುನ ಎತ್ಕೊಳಕ್ಕೆ ಬರಲ್ಲ, ಅಂಥದ್ರಲ್ಲಿ ಮಗುನ ಹೇಗೆ ನೋಡ್ಕೋತಾಳೆ? ನಿನಗೂ ಮೊದಲು ಮಗುನ ಎತ್ಕೊಳಕ್ ಬರ್ತಾ ಇರ್ಲಿಲ್ಲ. ಈಗ 3 ಹೊತ್ತು ಮಗು ಜೊತೆ ಆಡ್ತಾ ಕೂತಿರ್ತೀಯ. ಅದೇ ರೀತಿ ಅವಳು ಕಲ್ತ್ಕೋತಾಳೆ. ಪಾಪು, ಮಗುನ ದೀಪಿಕಂಗ್ ಕೊಡು. ನೋಡಿದ್ಯಾ ಬಿ, ಮಗುನ ಎತ್ಕೊಳ್ಳೋಕ್ಕೆ ನನಗೂ ಬರುತ್ತೆ. ಇನ್ಮೇಲೆ ನೀವು ಯಾರೂ ಮಗು ಹತ್ರ ಸುಳಿಯೋ ಹಾಗೆ ಇಲ್ಲ. ಮಗುನ ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.